ಮೀಸಲಾತಿ ವಿಚಾರವಾಗಿ ಸವಾಲ್ ಹಾಕಿದ್ದಾರೆ ಸಂಸದ ಕಾರಜೋಳ. ಕಳೆದ ಬಾರಿ ಮೀಸಲಾತಿ ಜಾರಿ ಆಗಿಲ್ಲ ಅನ್ನೋದು ಸಾಬೀತು ಮಾಡಿದರೆ ನಾನು ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ. ಸಚಿವ ತಿಮ್ಮಾಪುರ್ ಮುನಿಯಪ್ಪಗೆ ಗೋವಿಂದ ಕಾರಜೋಳ ಸವಾಲ್ ಹಾಕಿದ್ದಾರೆ. ಕಳೆದ ಸರ್ಕಾರದಲ್ಲಿ SC 17ಕ್ಕೆ ST 7ಕ್ಕೆ ಮೀಸಲಾತಿ ಹೆಚ್ಚಳವಾಗಿದೆ. ರಾಜ್ಯದ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಜಾರಿಯಲ್ಲಿದೆ. ಮೀಸಲಾತಿ ಜಾರಿಯನ್ನು ನಾನು ಸಾಬೀತು ಮಾಡಿದರೆ ಸಚಿವರಿಬ್ಬರು ರಾಜೀನಾಮೆ ಕೊಡಬೇಕು. ಮೀಸಲಾತಿ ವಿಚಾರವಾಗಿ BJPಯ ಸಂಸದ ಗೋವಿಂದ ಕಾರಜೋಳ ಇದೀಗ ಸವಾಲನ್ನು ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಅವ್ರ ಸರ್ಕಾರದಲ್ಲಿ ಏನೆಲ್ಲ ಬದಲಾವಣೆಗಳಾಗಿತ್ತು ಅಂದರೆ SC ಅವರ ಪರ್ಸೆಂಟೇಜನ್ನು ಕೂಡ ಜಾಸ್ತಿ ಮಾಡಲಾಗಿತ್ತಲ್ವಾ, ಆ ವಿಚಾರವಾಗಿ ಕಾಂಗ್ರೆಸ್ನ ಸಚಿವರಿಗೆ ಸವಾಲು ಹಾಕಿದ್ದಾರೆ. ಕಳೆದ ಬಾರಿ ಮೀಸಲಾತಿ ಜಾರಿ ಆಗಿಲ್ಲ ಅನ್ನೋದನ್ನು ನೀವು ಸಾಬೀತು ಮಾಡಿ, ಹಾಗಾದರೆ ಸಾಕ್ಷಿ ಸಮೇತವಾಗಿ ಸಾಬೀತು ಮಾಡದೇ ಇದ್ದರೆ ರಾಜೀನಾಮೆ ಕೊಡಬೇಕು. ಕಳೆದ ಬಾರಿ ಮೀಸಲಾತಿ ಜಾರಿ ಆಗಿಲ್ಲ ಅನ್ನೋದು ಸಾಬೀತು ಮಾಡಬೇಕು. ಜಾರಿ ಆಗಿದೆ ಅಂತ ನಾನು ಸಾಬೀತು ಮಾಡ್ತೀನಿ ಅಂದರೆ BJP ಸರ್ಕಾರ ಇದ್ದಾಗ. ಈಗ ಸವಾಲು ಹಾಕಿದ್ದಾರೆ. ಈ ಸವಾಲಿಗೆ ಏನು ಹೇಳ್ತಾರೆ ನೋಡ್ಬೇಕು ತಿಮ್ಮಾಪುರ ಮತ್ತು KH ಮುನಿಯಪ್ಪ. BJP ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ SC 17ಕ್ಕೆ 15 ಇತ್ತು, 17ಕ್ಕೆ ಅದನ್ನು ಹೆಚ್ಚಳ ಮಾಡಿದರು. ST 3% ಜಾಸ್ತಿ ಮಾಡಿದ್ರು, 7ಕ್ಕೆ ಮಾಡಿದ್ರು BJP ಸರ್ಕಾರ ಇತ್ತು. ಬಟ್ ಅದು ಕೇವಲ ಮಾತಾಗೆ ಉಳಿದಿತ್ತು, ಜಾರಿ ಆಗಿಲ್ಲ ಅನ್ನುವಂಥ ಆರೋಪ ಕಾಂಗ್ರೆಸ್ನೊಂದಾಗಿತ್ತು. ಅಂದರೆ ಕೆಲ ಸಚಿವರುಗಳು ಮಾಡ್ತಾ ಇದ್ರು. ಈಗ ತಿಮ್ಮಾಪುರ ಮತ್ತು ಮುನಿಯಪ್ಪಗೆ ಸವಾಲು ಹಾಕಿದ್ದಾರೆ ಅವರು. ಈ ಸವಾಲನ್ನು ಹೇಗೆ ಸ್ವೀಕರಿಸ್ತಾರೆ ನೋಡಬೇಕು. SC 17 ಮಾಡಿದ್ವಿ, STಗೆ 7% ಮಾಡಿದ್ವಿ. ಅದು ಜಾರಿ ಆಗಿಲ್ಲ ಅಂತ ನೀವು ಪ್ರೂವ್ ಮಾಡಿ, ಜಾರಿ ಆಗಿದೆ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಅಪಾಯಿಂಟ್ಮೆಂಟ್ನಲ್ಲಿ, ಪ್ರಮೋಷನ್ನಲ್ಲಿ ಮತ್ತು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್ 17% ಇಂಪ್ಲಿಮೆಂಟ್ ಆಗಿದೆ. 17 ಆಗಿದೆ. SC ನಾವು ಒಂದೇ ಸಮಾಜದ ಮಾತಾಡ್ತಾ ಇಲ್ಲ, SC ಮತ್ತು ಎರಡೂ ಆಗಿದೆ. ಆಗಿಲ್ಲ ಅಂದ್ರೆ ನಿಮಗೆ ಸವಾಲ್ ಹಾಕ್ತೇನೆ. ರಾಜಕಾರಣದಲ್ಲಿ ಒಂದು ನಿಮಿಷ. ಮುನಿಯಪ್ಪನವರು ತಿಮ್ಮಾಪುರು ಆಗಿಲ್ಲ ಅಂತ ನಿಮಗೆ ಮಿಸ್ಗೈಡ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಆಗಿಲ್ಲ ಅನ್ನೋದು ಸಾಬೀತು ಮಾಡಿದರೆ ನಾನು ಲೋಕಸಭೆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ. ಆದದ್ದು ಸಾಬೀತಾದರೆ ಅವರಿಬ್ಬರು ಮಂತ್ರಿ ಮಂಡಲಕ್ಕೆ ರಾಜೀನಾಮೆ ಕೊಡ್ಬೇಕು. ಕೊಡ್ಬೇಕು. 17% ಇವತ್ತು ಜಾರಿ ಆಗಿದೆ. ನೀವು ಯಾರಾದ್ರೂ ತಿಳ್ಕೊಳ್ಳಿ ಸರ್. ರಾಜ್ಯದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಅಪಾಯಿಂಟ್ಮೆಂಟ್ನಲ್ಲಿ, ಪ್ರಮೋಷನ್ನಲ್ಲಿ ಮತ್ತು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್ 17% ಆಗಿದೆ. 17% ಇಂಪ್ಲಿಮೆಂಟ್ ಆಗಿದೆ. 17 ಆಗಿದೆ. SC ನಾವು ಒಂದೇ ಸಮಾಜದ ಮಾತಾಡ್ತಾ ಇಲ್ಲ, SC ಮತ್ತು ಎರಡೂ ಆಗಿದೆ. ಆಗಿಲ್ಲ ಅಂದ್ರೆ ನಿಮಗೆ ಸವಾಲ್ ಹಾಕ್ತೇನೆ. ರಾಜಕಾರಣದಲ್ಲಿ ಒಂದು ನಿಮಿಷ. ಮುನಿಯಪ್ಪನವರು ತಿಮ್ಮಾಪುರು ಆಗಿಲ್ಲ ಅಂತ ನಿಮಗೆ ಮಿಸ್ಗೈಡ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಆಗಿಲ್ಲ ಅನ್ನೋದು ಸಾಬೀತು ಮಾಡಿದರೆ